ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಏತಕ್ಕಾಗಿ ಆರಿಸಿಕೊಂಡಿದ್ದನು, ಯಾಕೆ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ನೋಡುವಾಗ ಕೆಲವರು ನಾವು ಪರಲೋಕಕ್ಕೆ ಸೇರಬೇಕು ಎಂಬುದಾಗಿ ಹೇಳುತ್ತಾರೆ, ಕೆಲವರು ಪರಲೋಕದಲ್ಲಿ ಆರಾಮಾಗಿರ್ಬೋದು ಎಂಬುದಾಗಿ ಹೇಳುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀವು ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳುವಾಗ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ ಎಂಬುದಾಗಿ. ನಿಜವಾಗ್ಲೂ ನಮಗೆ ಕೊಟ್ಟಂಥ ಆ ದೇವರು, ನಮಗೆ ಕೊಟ್ಟಂಥ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಏನಕ್ಕೆ ಅಂದರೆ, ನಾವು ಸುವಾರ್ತೆಯನ್ನು ಸಾರುವವರಾಗಿರಬೇಕು. ಪರಲೋಕ ಅದು ಹೋಗೋದಿದೆ, ಆದರೆ ಅದಕ್ಕಿಂತ ಮುಂಚೆ ನಾವು ಆತನ ವಾಕ್ಯವನ್ನು, ಆತನ ಸುವಾರ್ತೆಯನ್ನು ಸಾರುವಂಥವರಾಗಿರಬೇಕು. ಎಲ್ಲರೂ ತಿಳಿಯಪಡಿಸುವಂಥದ್ದು ಏನಂದರೆ, ನಾವು ಯಾವಾಗಲೂ ಆತನ ವಾಕ್ಯಗಳನ್ನು ಇನ್ನೊಬ್ಬರಿಗೆ ತಿಳಿಸುವಂಥವರಾಗಿದ್ದರೆ ಅದು ದೇವರಿಗೆ ಒಂದು ಮಹಿಮೆ ಪಡಿಸುವಂಥದ್ದಾಗಿದೆ. ಪ್ರಿಯರೇ, ನೀವು ಇಂದಿನ ದಿನಗಳಿಂದ ನೀವು ಸುವಾರ್ತೆಯನ್ನು ಸಾರುವವರಾಗಿರ್ರಿ. ನೀವು ಪರಲೋಕ ಯಾವಾಗಲೂ ನಿಮಗಿದೆ, ಅದು ಇದ್ದೇ ಇದೆ, ಖಚಿತವಾಗಿದೆ, ಅದು ನಿಮಗೆ ಕೊಡಲ್ಪಟ್ಟಿದ್ದಾರೆ. ಹಾಲೆಲೂಯ. ಸುವಾರ್ತೆ ಯಾರ್ಯಾರು ಸಾರ್ತಾ ಇದ್ದೀರಾ, ಅದು ಕಂಟಿನ್ಯೂ ಮಾಡಿ. ಯಾರ್ಯಾರು ಸಾರ್ತಾ ಇಲ್ವೋ ಈ ದಿನದಿಂದ ನೀವು ಸಾರುವವರಾಗಿರ್ರಿ. ನಿಮಗೆ ದೇವರು ಆಶೀರ್ವಾದವನ್ನು ಉಂಟು ಮಾಡ್ತಾರೆ, ನಿಮ್ಮನ್ನು ಕಾಯುತ್ತಾರೆ, ನಿಮ್ಮ ಕುಟುಂಬವನ್ನು ಕಾಯುವವರಾಗಿದ್ದಾರೆ. ಹಾಲೆಲೂಯ. ಕೆಲವರು ಹೇಳ್ತಾರೆ, ಕ್ರೈಸ್ತರಾದರೆ ಪರಲೋಕ ಸಿಕ್ತು. ಹೌದು, ಸಿಗುತ್ತೆ. ನೀವು ಸುವಾರ್ತೆ ಸಾರುವವರಾಗಿದೆಯಾ? ಆತನ ಸುವಾರ್ತೆಯನ್ನು ಸಾರುವಂಥವನಾಗಿದೆಯಾ? ಹಿಂದೆ ಸ್ಟಾರ್ಟ್ ಮಾಡು. ಥ್ಯಾಂಕ್ ಯು.